ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅಂತಂದೇಳಿ. ಹಸ್ಬೆಂಡ್ ಇದ್ದಾರಲ್ವ, ಅವ್ರ ಫ್ರೆಂಡು ಇನ್ವೈಟ್ ಮಾಡಿದ್ರು ಬರ್ತ್ಡೇ ಪಾರ್ಟಿಗೆ. ಹಾಗಾಗಿ ಇವಾಗ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದ್ರು. ನೋಡಿ, ಚಿನ್ಮಯ್ ಮತ್ತು ಅವ್ರ ಪಪ್ಪ ಇಬ್ಬರು ಹೋಗ್ತಾ ಇದ್ದಾರೆ ಒಳಗಡೆ. ಮಕ್ಕಳಿಗೆ ಯಾವ ಥರ ಇಷ್ಟನೋ ಆ ಥರನೇ ಅರೇಂಜ್ಮೆಂಟ್ಸ್ ಮಾಡಿದರು, ಅದೇ ಥರನೇ ಡೆಕೋರೇಷನ್ ಎಲ್ಲ ಮಾಡಿದರು. ಇಲ್ಲೇ ನೋಡ್ತಿರ್ಬೋದು ನೀವು, ಕೇಕು, ಅದಾದಮೇಲೆ ಬಿಸ್ಕೆಟ್ಸು, ಐಸ್ ಕ್ರೀಮು, ಲಾಲಿಪಾಪು ಎಲ್ಲ ಥರ ಇಲ್ಲಿ ಮುಂದ್ಗಡೆನೇ ಡಿಸೈನ್ ಮಾಡಿ ಹಾಕಿದ್ದಾರೆ ನೋಡಿ. ಅದಾದಮೇಲೆ ಈ ರೀತಿ ಬಲೂನ್ ಡೆಕೋರೇಷನ್ ಕೂಡ ಮಾಡಿದರು. ಈ ಕಡೆ ಬಂದರೆ ಹೊರಗಡೆ ಒಂದು ವಿಘ್ನೇಶ್ವರನ ಸ್ಟ್ಯಾಚು ಇಟ್ಟಿದ್ರು. ಅದಾದಮೇಲೆ ಒಳಗಡೆ ಬಂದು ನೋಡ್ತೀವಿ, ಇದು ಮದುವೆನಾ ಅಥವಾ ಬರ್ತ್ಡೇ ಪಾರ್ಟಿನ ಅಂತಲೇ ಕನ್ಫ್ಯೂಸ್ ಆಯಿತು. ಅಷ್ಟೊಂದು ಜನ ಬಂದಿದ್ದರು ಬರ್ತ್ಡೇ ಪಾರ್ಟಿಗೆ. ಅದಾದಮೇಲೆ ಹೊರಗಡೆ ಎಲ್ಲ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೆಲ್ಲ ಸ್ನ್ಯಾಕ್ಸ್ ಇಟ್ಟಿದ್ರು, ಅಂದರೆ ಪಾಪ್ಕಾರ್ನು, ಅದಾದಮೇಲೆ ಫಿಂಗರ್ ಚಿಪ್ಸು, ಅದಾದಮೇಲೆ ಪೊಟ್ಯಾಟೊ ರೋಲ್ ಎಲ್ಲ ಇಟ್ಟಿದ್ರು. ಇವನು ಪಾಪ್ಕಾರ್ನ ತಿಂತಾ ಇದ್ದಾನೆ ನೋಡಿ ಇವಾಗ. ಬ್ಲೂ ಲೋಟಸ್ ಇವೆಂಟ್ ಪ್ಲ್ಯಾನರ್ಸ್ ಅಂತೆ, ಅವ್ರಿಗೇ ಹೇಳಿ ಈ ಥರ ಎಲ್ಲ ಡೆಕೋರೇಷನ್ನ ಮಾಡಿಸಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಅದಾದಮೇಲೆ ಈ ಕಡೆ ಡ್ರಾಯಿಂಗ್ನ ಮಾಡ್ತಾಯಿದ್ದಾರೆ, ಮಕ್ಕಳದೆಲ್ಲ ಡ್ರಾಯಿಂಗ್ನ ಮಾಡಿಸ್ತಾ ಇದ್ದಾರೆ. ಈ ಕಡೆ ಬಂದು ಟ್ಯಾಟೂನ ಹಾಕಿಸ್ಕೋತಾ ಇದ್ದಾರೆ ನೋಡಿ. ಈ ಅರೇಂಜ್ಮೆಂಟ್ ಕೂಡ ಇತ್ತು ಇಲ್ಲೆಲ್ಲ. ಅದಾದಮೇಲೆ ಇವೆಲ್ಲ ಪಾಪು ಫೋಟೋಸು. 1 ಇಯರ್ ಬರ್ಡೇ ಇದ್ದಿದ್ದು ಪಾಪುದು, ಹಾಗಾಗಿ ಪಾಪು ಫೋಟೋಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ ನೋಡಿ. ಬರ್ತ್ಡೇ ಬೇಬಿ ನೇಮ್ ಬಂದ್ಬಿಟ್ಟು ಶ್ರೀಕ್ಷಾ ಅಂತ. ತುಂಬಾ ಯೂನಿಕ್ ಆಗಿದೆ ನೇಮು, ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇಲ್ಲಿ ಮ್ಯಾಜಿಕ್ ಪಾರ್ಟಿ ಕೂಡ ಅರೇಂಜ್ ಮಾಡಿದರು. ಮಕ್ಕಳನ್ನ ಕರ್ಕೊಂಡು ಮ್ಯಾಜಿಕ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇವರೇ ಶ್ರೇಯಸ್ ಅಂತ, ಹಸ್ಬೆಂಡ್ ಫ್ರೆಂಡು. ಇವ್ರ ಮಗಳದೇ ಬರ್ತ್ಡೇ ಇದ್ದಿದ್ದು. 1 ಇಯರ್ ಬರ್ತ್ಡೇ ಅಲ್ವಾ, ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಹಸ್ಬೆಂಡ್ ಮತ್ತು ನಮ್ಮ ಅಣ್ಣ ಇಬ್ಬರು ಫೋಟೋಸ್ನ ತೆಗೆಸ್ಕೋತಾ ಇದ್ರು, ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಮತ್ತೆ ಒಳಗಡೆ ಬಂದು ಪಾರ್ಟಿನ ಎಂಜಾಯ್ ಮಾಡ್ತಿದ್ದೀವಿ. ಇವಾಗ ಕಪಲ್ಸ್ ಗೇಮ್ನ ಮಾಡ್ತಾಯಿದ್ದಾರೆ ನೋಡಿ. ಒಂದು ಬಾಲ್ನ ಕೊಟ್ಟಿದ್ದಾರೆ ಅವ್ರ ಕೈಯಲ್ಲಿ. ಆ ಬಾಲ್ನ ಕೈಯಿಂದ ಟಚ್ ಮಾಡಬಾರ್ದು, ಹಾಗೇ ಪಾಸ್ ಮಾಡಬೇಕು ಬಾಲ್ನ ಒಬ್ಬರಿಂದ ಒಬ್ಬರಿಗೆ. ಆ ರೀತಿ ಕಪಲ್ಸ್ ಗೇಮ್ನ ಅರೇಂಜ್ ಮಾಡಿದ್ರು. ನೋಡ್ತಾ ಇರ್ಬೋದು ನೀವು, ಕೈಯಿಂದ ಮುಟ್ಟದೆ ಹೇಗೆ ಪಾಸ್ ಮಾಡ್ತಿದ್ದಾರೆ ಬಾಲ್ನ ಅಂತ. ಇವಾಗ ಗೇಮ್ನ ಆಡ್ತಿದ್ದಾರಲ್ವ, ಅವರೇ ಬರ್ತ್ಡೇ ಬೇಬಿ ಪಪ್ಪ ಮತ್ತು ಅವ್ರ ಮಮ್ಮಿ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಹಾಲೆಲ್ಲ ಫುಲ್ಲಾಗಿ ಹೋಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಬರ್ತ್ಡೇ ನೋಡಿಕೊಂಡು ಎಂಜಾಯ್ ಎಲ್ಲ ಮಾಡಾದಮೇಲೆ ಇವಾಗ ನಾವು ಡೈನಿಂಗ್ ಹಾಲ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂತ ಹೇಳಿ.
ಡೈನಿಂಗ್ ಹಾಲ್ ಅಂತೂ ತುಂಬಾ ದೊಡ್ಡದಾಗಿದೆ, ನೋಡ್ಬೋದು ನೀವು. ಇದು ನಾವು ಊಟಕ್ಕೆ ಕೂತ್ಕೊಂಡಾಗೆ ತಗೊಂಡಿದ್ದು ಪಿಕ್ಕು. ಊಟಕ್ಕಂತೂ ತುಂಬಾ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಚಪಾತಿ, ಪರೋಟ, ಚಟ್ನಿ, ಪಲ್ಯ, ಕರಿ ಎಲ್ಲ ಥರ ಐಟಮ್ಸ್ ಇತ್ತು. ಊಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಸ್ಟೇಜ್ ಹತ್ರ ಬಂದಿದ್ದೀವಿ. ಇವ್ರಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಬೇಬಿಗೆ. ವಿಡಿಯೋ ಯಾಕೋ ಬ್ಲರ್ ಆಗಿದೆ ಸ್ವಲ್ಪ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಚಿನ್ಮಯ್ ಕೂಡ ವಿಶ್ ಮಾಡ್ತಾ ಇದ್ದಾನೆ. ಬೇಬಿ ಇರಲಿಲ್ಲ ಅಲ್ಲಿ. ಅದಾದಮೇಲೆ ಚಿನ್ಮಯ್ಗೆ ಒಂದು ಡ್ರಾಯಿಂಗ್ ಮಾಡಿಸೋಣ ಅಂತ ಹೇಳಿ ಇವಾಗ ಚಿನ್ಮಯ್ದು ಒಂದು ಡ್ರಾಯಿಂಗ್ನ ಮಾಡಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಡ್ರಾಯಿಂಗ್ನ ಮಾಡಿದರು. ಅವನಿಗೆ ಐಸ್ ಕ್ರೀಮ್ ಇಷ್ಟ ಅಲ್ವಾ, ಅದೇ ಥರ ಐಸ್ ಕ್ರೀಮ್ ಹಾಕಿ ಡ್ರಾಯಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವನಿಗೆ ಏನು ಇಷ್ಟ ಅಂತ ಕೇಳಿದ್ರು ಅವರು. ಐಸ್ ಕ್ರೀಮ್ ಅಂದಿದ್ದಕ್ಕೆ ಐಸ್ ಕ್ರೀಮ್ ತಿನ್ನೋ ಥರ ಡ್ರಾಯಿಂಗ್ನ ಮಾಡಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಡ್ರಾಯಿಂಗ್ನ ಮಾಡಿದ್ರು ಅವರು. ಚಿನ್ಮಯ್ ಕೂಡ ಸೈಲೆಂಟಾಗಿ ಕೂತ್ಕೊಂಡಿದ್ದ ಅವ್ರ ಮುಂದೆ ಡ್ರಾಯಿಂಗ್ ಮಾಡೋವರೆಗೂ. ನೋಡಿ ಎಷ್ಟು ನೀಟಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಸೇಮ್ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅಥವಾ ಐಸ್ ಕ್ರೀಮ್ ನೋಡಿಬಿಟ್ಟು ಫುಲ್ ಎಕ್ಸೈಟ್ ಆಗಿದ್ದಾನೆ ಅನ್ನೋ ಥರನೇ ಡ್ರಾಯಿಂಗ್ ಮಾಡಿದರು ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ರಾಯಿಂಗ್ ಮಾತ್ರ. ಈಗ ಡ್ರಾಯಿಂಗ್ ಎಲ್ಲ ಮುಗಿಸಿ ಚಿನ್ಮಯ್ ಕೈಗೆ ಕೊಡ್ತಾ ಇದ್ದಾರೆ. ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.